ರಾಜ್ಯದಲ್ಲಿ ಮುಂದಿನ 5 ದಿನ ರಣಭೀಕರ ವರುಣಾರ್ಭಟ ಆರಂಭ ಆಗಲಿದೆ. ಸೊ 3 ಜಿಲ್ಲೆಗೆ ಆರೆಂಜ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ ಕೆಲ ಜಿಲ್ಲೆಗಳಿಗೆ ಮಳೆಯಾರ್ಭಟ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ಮುಂದಿನ 5 ದಿನ ರಣಭೀಕರ ವರುಣಾರ್ಭಟ ಕೂಡ ಆರಂಭ ಆಗಲಿದೆ. 3 ಜಿಲ್ಲೆಗೆ ಆರೆಂಜ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿರುವಂಥದ್ದು. ಈಗ ಆಲ್ರೆಡಿ ಕೆಲ ಜಿಲ್ಲೆಗಳಿಗೆ ಮಳೆಯಾರ್ಭಟ ಆಗ್ತಾ ಇರುವಂಥದ್ದು, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂಥದ್ದು. ಭಾರೀ ಮಳೆಯಿಂದಾಗಿ ನದಿಯಂತಾಗಿದೆ ಹೊಲ ಗದ್ದೆಗಳೆಲ್ಲವೂ ಕೂಡ. ರಸ್ತೆಯ ಮೇಲೆ ನೀರು, ಗುಡಿಸಲುಗಳು ಜಲಾವೃತವಾಗ್ತಾ ಇದೆ. ಗುಡಿಸಲಲ್ಲಿ ವಾಸವಿರುವಂತಹವರ ಗೋಳನ್ನ ಕೇಳೋರಿಲ್ಲ, ಆ ರೀತಿಯಾಗಿ ಆಗೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳು ಹಾಗೆ ಸರ್ಕಾರದ ವಿರುದ್ಧ ಜನರು ಹಿಡಿ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಕೊರಡೆ ಸುರಿದಂತಹ ಭಾರಿ ಮಳೆಗೆ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಜನರಿಗೆ ಒಂದೆಡೆ ಸಂತಸ, ಮತ್ತೊಂದು ಕಡೆ ಮಳೆಯ ಸಂಕಷ್ಟ ಕೂಡ ಎದುರಾಗ್ತಾ ಇರುವಂಥದ್ದು. ಮತ್ತೆ ಜೂನ್ 13ರವರೆಗೂ ಕೂಡ ವ್ಯಾಪಕ ಮಳೆಯ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಹವಾಮಾನ ತಜ್ಞ CS ಪಾಟೀಲ್ರಿಂದ ಮಳೆಯ ಮುನ್ಸೂಚನೆ ಸಿಕ್ಕಿರುವಂಥದ್ದು. ರಾಜ್ಯದಲ್ಲಿ ಮುಂದಿನ 5 ದಿನ ಕೂಡ ರಣಭೀಕರ ವರುಣಾರ್ಭಟ ಮುಂದುವರಿದೆ. 3 ಜಿಲ್ಲೆಗೆ ಆರೆಂಜ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಸೊ ಕುಂದಾನಗರಿಯಲ್ಲಿ ಆಗಿರುವಂತಹ ರಣಭೀಕರ ಮಳೆ ಆಲ್ರೆಡಿ ಹವಾಮಾನ ಇಲಾಖೆ 2 ಡೇಸ್ ಹಿಂದೆ ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿತ್ತು. ಈಗಲೂ ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸೊ ಬೆಳಗ್ಗೆಯಿಂದನೂ ಕೂಡ ಕಂಟಿನ್ಯೂಸ್ಲಿ ಹೇಳ್ತಾ ಇದ್ವಿ, ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಕಂಪ್ಲೀಟ್ ಆಗಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ನದಿಯಂತಾಗೋಗ್ಬಿಟ್ಟಿದೆ ರಸ್ತೆಗಳೆಲ್ಲವೂ ಕೂಡ. ಕುಂದಾನಗರಿಯಲ್ಲಿ ಆಗಿರುವಂತಹ ರಣಭೀಕರ ಮಳೆಗೆ ನೋಡಿ, ಕಾರ್ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ, ಬೈಕ್ಗಳು ಕೂಡ ಕಂಪ್ಲೀಟ್ ಆಗಿ ರಸ್ತೆ ಎಲ್ಲ ನದಿಯಂತಾಗಿ ಹೋಗ್ಬಿಟ್ಟಿರುವಂಥದ್ದು. 3 ಜಿಲ್ಲೆಗೆ ಆರೆಂಜ್ ಅಲರ್ಟ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಏನಪ್ಪ ಇದು ಬೆಳಗ್ಗೆಯಿಂದ ಬರೀ ಇದನ್ನೇ ಹೇಳ್ತಿದ್ದೀವಿ ಅಂತ ಅನ್ಕೊಂಬೇಡಿ. ಬಿಕಾಸ್ ಹವಾಮಾನ ಇಲಾಖೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಆ್ಯಂಡ್ ಇದು ಒಂಥರ ಅಲರ್ಟ್ ಮೆಸೇಜ್, ಯಾವ ರೀತಿಯಾಗಿ ಮಳೆ ಆಗುತ್ತೆ ಮುನ್ಸೂಚನೆ ಕೊಡ್ತಾ ಇರುವಂಥದ್ದು. ಅಟ್ಲೀಸ್ಟ್ ನೋಡಿ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ನದಿಯಂತ ಆಗೋಗ್ಬಿಟ್ಟಿದೆ. ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿ ಅಟ್ಲೀಸ್ಟ್ ನೋಡಿಬಿಟ್ಟು ಅಂತ ಹೇಳಿಬಿಟ್ಟು, ಅಥವಾ ಬೇರೆ ಕಡೆ ವಲಸೆ ಹೋಗೋದಾಗಿರ್ಬೋದು, ವಾಟ್ ಎವರ್. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, ರೆಡ್ ಅಲರ್ಟ್ ಇದೆ ಅನ್ನುವಂಥದ್ದು ಕೂಡ ಈಗ ಹವಾಮಾನ ಇಲಾಖೆ ಕಡೆಯಿಂದ ಸ್ಪಷ್ಟಪಡಿಸಲಾಗಿದೆ. ಕಂಪ್ಲೀಟಾಗಿ ಜನರು ತತ್ತರಿಸಿ ಹೋಗಿದ್ದಾರೆ. ನದಿಯಂತಾಗಿರುವಂತಹ ಹೊಲ ಗದ್ದೆಗಳು ಎಷ್ಟು ಹಾನಿ ಉಂಟಾಗುತ್ತೆ ರೈತರಿಗೆ. ಪಾಪ ಮುಂಗಾರುನೇ ಈಗ ಬೀಜವನ್ನು ಬಿತ್ತನೆ ಮಾಡುವಂತಹ ಸಂದರ್ಭ, ಮೊದಲನೇ ಮುಂಗಾರು ಸಂದರ್ಭದಲ್ಲಿ. ಸೊ ಈಗ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಮಳೆಯ ಅಲರ್ಟ್ 5 ದಿನ ಕೂಡ ಇದೇ ರೀತಿಯಾದಂತಹ ರಣಭೀಕರ ಮಳೆಯಾಗುತ್ತೆ. ಮನೆಯಿಂದ ಆಚೆ ಬರಬೇಕಾದ್ರೆ ತುಂಬ ಎಚ್ಚರವಾಗಿರಿ. ಬಿಕಾಸ್ ಮನೇಲಿ ಇದ್ದಾಗಲೂ ಅಷ್ಟೇ. ಆ್ಯಂಡ್ ಮರಗಳಿರುವಂತಹ ಕಡೆಯಲ್ಲಾಗಿರ್ಬೋದು, ಈ ರೋಡಲ್ಲಿ ಕಂಪ್ಲೀಟಾಗಿ ನದಿ ಥರ ಇರುತ್ತೆ. ಸೊ ಅದರಲ್ಲೇ ಹೋಗೋ ಹರಸಾಹಸ ಮಾಡ್ತಾರೆ ನೋಡಿ, ಅದರಲ್ಲೇ ಕಾರ್ ಚಲಾಯಿಸುವಂತಹ ಹರಸಾಹಸ ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬೆಳಗ್ಗೆಯಿಂದನೂ ಕೂಡ ಇದನ್ನೇ ಒತ್ತಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾನು 3ನೇ ಬಾರಿ ಇದನ್ನು ಹೇಳ್ತಾ ಇರೋದು. ಬೆಳಗ್ಗೆಯಿಂದನೂ ಕೂಡ 3ನೇ ಬಾರಿ ಓದ್ತಾ ಇರೋದು ಇದೇ ನ್ಯೂಸ್ನ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಅಷ್ಟೇನೆ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ವಹಿಸ್ಕೊಂಡು ಇರಬೇಕು ಅನ್ನುವಂಥದ್ದು ಅಷ್ಟೇ. ಇದು ಕುಂದಾನಗರಿಯಲ್ಲಿ ಆಗಿರುವಂಥದ್ದು. ಅದೇ ಸೇಮ್ ದೃಶ್ಯಾವಳಿಗಳು ಕಂಪ್ಲೀಟ್ ಆಗಿ ಹೊಳೆಯಂತಾಗಿರುವಂತಹ ನದಿ, ಉತ್ತರ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಆಗಿರುವಂತಹ ಧಾರಾಕಾರ ಮಳೆ, ಹೊಲ ಗದ್ದೆಗಳಾಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸರ್ವನಾಶ ಆಗೋಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 5 ದಿನ ಕೂಡ ಇದೇ ರೀತಿಯಾಗಿ ವರುಣಾರ್ಭಟ ಮುಂದುವರಿಯಲಿದೆ ಅನ್ನುವಂತಹ ಮಾಹಿತಿಯನ್ನು ಹವಾಮಾನ ಇಲಾಖೆ ಹಂಚಿಕೊಂಡಿದೆ. ಸೊ 3 ಜಿಲ್ಲೆಗೆ ಆರೆಂಜ್, 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈಗ ಆಲ್ರೆಡಿ ಕೆಲ ಜಿಲ್ಲೆಗಳಲ್ಲಿ ಮಳೆಯಾರ್ಭಟಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಅಧಿಕಾರಿಗಳು ಹಾಗೆ ಸರ್ಕಾರದ ವಿರುದ್ಧ ಜನರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ.